ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೆಂಗದೇರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣಂತ. ವ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಂಡ್ವರೆಗೂ ನೋಡಿರಿ. ಈ ವ್ಲಾಗ್ ಬಂದು ಬುಧವಾರದ ವ್ಲಾಗ್ ನೋಡ್ರಿ. ಮಾರ್ನಿಂಗ್ ರೊಟೀನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಮಧ್ಯಾಹ್ನದ ಮೇಲಿಂದ ವ್ಲಾಗ್ ಇದು. ನಾನು ಸ್ವಲ್ಪ ಇವತ್ತು ಕಿಚನ್ ಕ್ಲೀನ್ ಮಾಡಿರಾತಂಥೇಳಿ ಮಾಡಕತ್ತಿದ್ದು ನೋಡ್ರಿ. ವರಮಹಾಲಕ್ಷ್ಮಿ ಹಬ್ಬದಾಗ ಫುಲ್ಲು ಡೀಪ್ ಕ್ಲೀನ್ ಮಾಡಿದ್ನಿ. ಅದಾದಮೇಲೆ ಊರಿಗೆ ಹೋಗಿ ಬಂದಿವಲ್ಲ ದೀಪಾವಳಿಗೆ, ಆವಾಗ ಸ್ವಲ್ಪ ಮೇಲೆ ಕ್ಲೀನ್ ಮಾಡ್ಕೊಂಡಿದ್ನಿ ಅಷ್ಟೆ. ಇವತ್ತು ಕ್ಲೀನಿಂಗ್ ಜೊತೆಗೆ ಸ್ವಲ್ಪ ಮನೆಯೇನೋ ಅಡುಗೆ ಮನೆಯೇನೋ ರೀಸೆಟ್ ಮಾಡಿರಾತಂಥೇಳಿ ಮಾಡಕತ್ತೀನಿ. ಭಾಳ ದಿವಸ ಆಗಿತ್ತು ನಾನು ಏನೋ ರೀಸೆಟ್ ಮಾಡಿರಲಿಲ್ಲ, ಹಾಗಾಗಿ ಇವತ್ತು ಮಾಡಕತ್ತೀನಿ ನೋಡ್ರಿ. ಮಧ್ಯಾಹ್ನ ಒಬ್ಬರು ಸಿಸ್ಟರ್ ನನಗೆ ಕಮೆಂಟ್ ಮಾಡಿದರು ಕಿಚನ್ ಟೂರ್ ಮಾಡಿರಿ ಅಂಥೇಳಿ. ನಾನು ಭಾಳ ದಿವ್ಸದ ಹಿಂದೆ ಒಂದು ಕಿಚನ್ ಟೂರ್ ಮಾಡಿ ಹಾಕಿದ್ನಿ. ಅಂದ್ರೆ ಸುಮಾರು ದಿವಸ ಆಯಿತು, ಒಂದು ವರ್ಷದ ಮ್ಯಾಲೆ ಆಯ್ತು ಅಂತ ಅನಿಸ್ತತಿ. ಅವಾಗಂತೂ ನಂಗೆ ತೀರಾ ಸಬ್ಸ್ಕ್ರೈಬರ್ಸ್ ಕಡಿಮೆ ಇದ್ದರು ಮತ್ತು ನಂದಿನ ಚಾನಲ್ಲು ಮಾನಿಟೈಸ್ ಆಗಿರಲಿಲ್ಲ. 1000 ಮಂದಿನೂ ಸಬ್ಸ್ಕ್ರೈಬರ್ಸ್ ಇರಲಿಲ್ಲ. ಆ ಟೈಮ್ದಾಗ ನಾನು ಕಿಚನ್ ಟೂರ್ನ ಮಾಡಿ ಹಾಕಿದ್ನಿ. ಆಮೇಲಿಂದ ಏನು ಮಾಡಿರಲಿಲ್ಲ. ಇವಾಗ ಅವರು ಸಿಸ್ಟರ್ ನಂಗೆ ಕಮೆಂಟ್ ಮಾಡ್ಯಾರಲ್ಲ, ಹಾಗಾಗಿ ಕಿಚನ್ ಟೂರ್ ಮಾಡಿರಾತು. ಅದಕ್ಕೂ ಮುಂಚೆ ಇನ್ನೊಂದು ಸ್ವಲ್ಪ ರೀಸೆಟ್ ಮಾಡಿ ಆಮೇಲೆ ಕಿಚನ್ ಟೂರ್ ಮಾಡಿರಾತಂಥೇಳಿ ನಾನು ಸ್ವಲ್ಪ ಎಲ್ಲ ಚೇಂಜಸ್ ಮಾಡಕತ್ತೀನಿ ನೋಡ್ರಿ ಮನೆ ಒಳಗೆ. ಇದೇನು ಸ್ಟ್ಯಾಂಡ್ ಇಲ್ಲಿ ಸಿಂಕ್ ಹತ್ರ ಹಾಕಿದ್ನೆಲ್ಲ ಅದು ನೋಡ್ರಿ ಈ ಥರ ಎಲ್ಲ ಕರೆ ಆಗಕತ್ತಿತ್ತು. ಮತ್ತು ಆ ಜಾಗ ಏನೋ ನನ್ನ ಮೂಲ್ಯಾಗ ಒಂಥರ ಭಾಳ ಮೆಸ್ಸಿ ಅನ್ಸಕತ್ತಿತ್ತು. ಕಿಚನ್ ಎಷ್ಟು ಕ್ಲೀನ್ ಮಾಡಿರೋನು ಆ ಜಾಗ ನೋಡಿದಾಗ ನನ್ನ ಕಿಚನ್ ಕ್ಲೀನ್ ಇಲ್ಲನೋ ಅಂತ ಅನಿಸ್ತಿತ್ತು ನನಗೆ ಯಾವಾಗಲೂ. ಹಾಗಾಗಿ ಆ ಸ್ಟ್ಯಾಂಡ್ನ ತೆಗೆದು ಬೇರೆ ಕಡೆ ಎಲ್ಲಿ ಹಾಕ್ಬೇಕಂದ್ರೂ ಜಾಗ ಇಲ್ಲ. ಮತ್ತು ಇವಾಗ ನಾವು ಬಾಡಿಗೆ ಮನೆಗೆ ಇರೋದ್ರಿಂದ ಮೊಳೆ ಎಲ್ಲ ಹೊಡೆಯೋ ಹಂಗಿಲ್ಲ. ಅದಕ್ಕಾಗಿ ಅದನ್ನು ತೆಗೆದು ಇಲ್ಲಿ ಕಪಾಟ್ ಏನು ಕಾಣತ್ತಲ್ಲ, ಇಲ್ಲಿ ಮೊದಲೆಲ್ಲ ನಾನು ಹಿಟ್ಟು ಆಮೇಲೆ ರೇಷನ್ ಅಕ್ಕಿ ಇಂಥವೆಲ್ಲ ಇಟ್ಕೋತಿದ್ನಿ. ಆದರೆ ಅಲ್ಲಿಡಾಂತಲೇ ಅದು ತಂಪಿಗೆ ಭಾಳ ಹುಳಾಗಕತ್ತು. ಅಲ್ಲೆಲ್ಲ ಖಾಲಿ ಮಾಡಿಬಿಟ್ಟಿದ್ದು ನಾನು. ಅದನ್ನು ಕಪಾಟ್ ಪೂರ್ತಿ ಖಾಲಿನೇ ಇತ್ತದು. ಅದಕ್ಕೆ ಅದನ್ಯಾಕೆ ಸುಮ್ಮ ಖಾಲಿ ಬಿಟ್ಟು ವೇಸ್ಟ್ ಮಾಡೋದು ಅಂಥೇಳಿ ಇವಾಗ ಮೇಲ್ಗಡೆ ಅದೇನು ಸ್ಟ್ಯಾಂಡ್ ಇತ್ತಲ್ಲ ಅದನ್ನು ತೆಗೆದು ಫಸ್ಟು ಈ ರೀತಿ ಜೋಡಿಸಿ ಇಟ್ಟು ನೋಡೀನಿ. ಇದೇನೋ ನನಗೆ ಸರಿ ಅನ್ನಿಸ್ಲಿಲ್ಲ, ಇಲ್ಲೂ ಕ್ಲೀನಾಗಿ ಕಾಣಿಸ್ಲಿಲ್ಲ ನನಗೆ. ಮತ್ತು ಇವನ್ನೆಲ್ಲ ಜೋಡಿಸಿದ್ದು ಮತ್ತೊಮ್ಮೆಲ್ಲ ತೆಗೆದು ನೋಡ್ರಿ. ಫಸ್ಟ ನಾನು ಅದನ್ನೆಲ್ಲ ಕ್ಲೀನಾಗೆ ಕಸ ಗುಡಿಸ್ಕೊಂಡಿದ್ನಿ, ಒರೆಸಿದ್ನಿ. ಒಂದು ಅಕ್ಕಿದ ಚೀಲಿತ್ತಲ್ಲ ಅದನ್ನು ಕಟ್ ಮಾಡಿ ಕೆಳಗೆ ಹಾಕಿದ್ದು ನೋಡ್ರಿ. ಹಾಕಿ ಆಮೇಲೆ ಎಲ್ಲ ತಟ್ಟೆ ಸ್ಟ್ಯಾಂಡನ್ನು ಒರೆಸಿ ಜೋಡಿಸಿಟ್ಟಿದ್ನಿ. ಮತ್ತು ಯಾಕೋ ನನಗೆ ಚೆಂದ ಕಾಣಿಸ್ಲಿಲ್ಲ. ಮತ್ತು ಈ ಕಡೆ ಕಪಾಟನ್ನು ಕ್ಲೀನ್ ಮಾಡಿಕೊಂಡು ಮತ್ತು ಅದನ್ನು ತೆಗೆದ್ರಾತಂಥೇಳಿ ಈ ಕಡೆ ನಾನು ಕ್ಲೀನ್ ಮಾಡ್ಕೊಳಕತ್ತಿದ್ನಿ. ಇವಾಗ ನಾವು ರೀಸೆಟ್ ಮಾಡಬೇಕಾದ್ರೆ ಒಂದು ಸರಿ ಜೋಡಿಸಿದ ತಕ್ಷಣ ಚೆನ್ನಾಗಿ ಕಂಡ್ರೆ ಅಷ್ಟೇ ನಾನು ಬಿಡ್ತೀನಿ, ಇಲ್ಲಾಂದ್ರೆ ಬಿಡಂಗಿಲ್ಲ. ಇವತ್ತು ಅಷ್ಟೇ ಅದನ್ನು ಜೋಡಿಸೀನಿ. ಚೆನ್ನಾಗಿ ಕಾಣಿಸ್ತಿದ್ದಕ್ಕೆ ಮತ್ತು ಅದನ್ನು ತೆಗೆದು ಇವಾಗ ನೋಡ್ರಿ ಇದೇನು ಮೇಲ್ಗಡೆದ ತಟ್ಟೆ ಹಾಕ್ತೀವಲ್ಲ ಅದು ಒಳಗಡೆ ಸುಮ್ಮ ಈಗ ಇಟ್ಟಿದ್ನೆಲ್ಲ ಅಲ್ಲಿ ತಟ್ಟೆ ಹಾಕೋಕ್ಕೂ ಬರೋದಿಲ್ಲದ. ಅದಕ್ಕಾಗಿ ಅದನ್ನು ಬಿಚ್ಚೀನಿ, ನಟ್ಟು ಬೋಲ್ಟ್ ಅಲ್ಲ ಅದಕ್ಕೆ ಅವನ್ನೆಲ್ಲನೂ ಬಿಚ್ಚಿ ಈ ಥರ ಒಂದು ಟಬ್ ಇತ್ತು ನನ್ನ ಹತ್ರ, ಅದರೊಳಗೆ ಇಟ್ಟನ್ನು ನೋಡ್ರಿ. ಇಟ್ಟು ನಾವು ಇವಾಗ ತಟ್ಟೆನ ಜೋಡಿಸ್ಬೋದು ಅದರಲ್ಲಿ. ಈ ರೀತಿ ಪ್ಲ್ಯಾನ್ ಮಾಡಿ ಅದರೊಳಗೆ ಪ್ಲೇಟೆಲ್ಲ ಹಾಕಿ ಕಬೋರ್ಡಲ್ಲಿ ಇಟ್ನಿ. ಇನ್ನೊಂದು ಸಣ್ಣ ಬುಟ್ಟಿ ಒಳಗೆ ಬೌಲು ಆಮೇಲೆ ಗ್ಲಾಸ್ಗಳು ಅಂಥವೆಲ್ಲನೂ ಒಂದು ಸಣ್ಣ ಬುಟ್ಟಿ ಒಳಗೆ ಹಾಕಿಟ್ನಿ. ಆ ಕಡೆ ಕಪಾಟೆಲ್ಲ ಜೋಡಿಸಿ ಈಗ ಈ ಕಡೆ ಕಪಾಟ ಐತಲ್ಲ ಅಲ್ಲೇ ಇದು ಸಾನ್ವಿದ ಬುಕ್ಸ್ ಎಲ್ಲ ಹಾಕಿಟ್ಟಿದ್ನಲ್ಲ ಅವನ್ನೆಲ್ಲ ಬುಕ್ಸ್ ತೆಗೆದಿಟ್ಟು ಇದು ಗ್ರೀನ್ ಕಲರ್ ಬಾಸ್ಕೆಟಲ್ಲಿ ಎಲ್ಲ ಎಕ್ಸ್ಟ್ರಾ ಡಬ್ಬಿಗಳ್ನೆಲ್ಲನೂ ಹಾಕಿಟ್ಟು ನೋಡ್ರಿ. ಇಟ್ಟು ಇನ್ನೂ ಸ್ವಲ್ಪ ಜಾಗನ ಜಾಸ್ತಿ ಮಿಕ್ತು. ನಾನು ಮುಂಚೆ ನೀಟಾಗಿ ಜೋಡಿಸಿರಲಿಲ್ಲ, ಹಾಗಾಗಿ ಜಾಗ ನಂಗೆ ಸಾಲ್ತಿರಲಿಲ್ಲ. ಇವತ್ತೆಲ್ಲ ನೀಟಾಗಿ ಜೋಡಿಸೀನಿ. ಹಾಗಾಗಿ ಇನ್ನೂ ನೋಡ್ರಿ ಎಷ್ಟೊಂದು ಜಾಗ ಎಲ್ಲ ಉಳ್ದತಿ. ನನಗೂ ಸ್ವಲ್ಪ ಕ್ಲೀನಿಂಗ್ ಇದ್ದಾಗ ಬೇಗ ಆಗಿಬಿಡ್ತತಿ. ಬೇಗ ತೆಕ್ಕೊಂಡು ಒರೆಸಿ ಇಟ್ಟು ಬಿಡ್ಬೋದು. ಈ ರೀತಿ ಇವಾಗ ಎಲ್ಲ ಕಪಾಟನ್ನು ಎಲ್ಲ ಕ್ಲೀನ್ ಮಾಡಿಕೊಂಡು ಒರೆಸಿ ಎಲ್ಲ ಪಾತ್ರೆಗಳ್ನು ಇಟ್ನಿ. ಇಲ್ಲಿ ನೋಡ್ರಿ ನೀಟಾಗಿ ಕಾಣಿಸತ್ತತಿ. ಕ್ಲೀನ್ ಮಾಡ್ಕೋಬೇಕಂದ್ರೆ ನಾವು ಆರಾಮಾಗಿ ಎತ್ತಿಟ್ಟು ಒರೆಸ್ಕೊಂಡ್ಬಿಡ್ಬೋದು. ಈ ರೀತಿ ಮಾಡಿದ್ದಾನೆ ನೋಡ್ರಿ. ಐಡಿಯಾ ಹೆಂಗೈತೆ ಅಂತೇಳಿ ಕಮೆಂಟಲ್ಲಿ ಹೇಳ್ರಿ. ಕೆಳಗೆಲ್ಲ ಮಿಕ್ಸಿ ಜಾರು, ಹಾಲಿನ ಪಾತ್ರೆ, ಕುಕ್ಕರ್ಗಳು ಎಲ್ಲ ಕೆಳಗೆ ಇಟ್ಕೊಂಡಿದ್ದೀನಿ. ಈ ಕಡೆ ಏನು ಫಸ್ಟ್ ಜೋಡಿಸಿದ್ನೆಲ್ಲ ಆ ಕಪಾಟ್ನಾಗ ತಟ್ಟೆ ಸ್ಟ್ಯಾಂಡು ಮೇಲ್ಗಡೆದಷ್ಟು ತೆಗೆದು ಕೆಳಗಡೆ ಅಷ್ಟೇ ಇಟ್ಟನಿ. ಇಟ್ಟದ್ರೊಳಗೆಲ್ಲ ಪಾತ್ರೆ ಬಾಳ್ಗೆ ಅಂಥವೆಲ್ಲ ಇಟ್ಕೊಂಡಿದ್ದೇನೆ ನೋಡ್ರಿ. ಮತ್ತಿದು ಇಷ್ಟೊಂದು ಖಾಲಿ ಉಳಿತು ಜಾಗ. ಎಲ್ಲ ಬರೀ ಪಾತ್ರೆಗಳು ಅಷ್ಟೇ ಇಟ್ನಿ. ಯಾವುದೂ ಗ್ರೋಸರಿ ಐಟಮ್ಸ್ ಏನೂ ಇಡಲಿಲ್ಲ ನಾನು. ಎಲ್ಲ ರ್ಯಾಕ್ ಒಳಗೆ ಜೋಡಿಸ್ಬಿಟ್ಟನಿ. ಹಾಗಾಗಿ ಗ್ರೋಸರಿ ಐಟಮ್ಸ್ ಏನೂ ಇಡಲಿಲ್ಲ. ಇಟ್ರೂ ಎಲ್ಲ ಹುಳ ಆಗಿಬಿಡ್ತಾವೆ. ಮತ್ತು ಈ ಕಡೆ ಗ್ಯಾಸ್ ಕಟ್ಟಿ ಮೇಲೆ ನೋಡ್ರಿ ಇಲ್ಲಿ ಹರಿವಿ ಇಟ್ಟಿದ್ನೆಲ್ಲ ನೀರಿಂದ ಅದನ್ನು ತೆಗೆದು ಕೆಳಗಡೆ ಇಟ್ಟನಿ. ಇಟ್ಟು ಇಲ್ಲೇ ಉಪ್ಪಿನ ಜಾಡಿ ಇಟ್ನಿ 2. ಆ ಕಡೆ ಸಾಲ್ಟ್ ಡಬ್ಬಿ ಇಟ್ಟಿದ್ನಿ, ಅದು ಸ್ವಲ್ಪ ದೂರ ಆಗಕತ್ತಿತ್ತು. ಹಾಗಾಗಿ ಅವನ್ನೆರಡೂ ಇಲ್ಲೇ ಇಟ್ಕೊಂಡು ಮನಿ ಪ್ಲ್ಯಾಂಟ್ ಒಂದು ಮೂಲೆಯಾಗಿ ಇಟ್ಟನು ನೋಡ್ರಿ. ಇಲ್ಲಿದ್ದಿದ್ದು ಸೌಟ್ಗಳನ್ನೆಲ್ಲನೂ ತೆಗೆದು ಒಂದು ಆರೆಂಜ್ ಕಲರು ಸ್ಟ್ಯಾಂಡ್ ಇತ್ತು ನಮ್ಮ ಮನ್ಯಾಗ, ಸುಮ್ಮನೆ ವೇಸ್ಟ್ ಆಗಿತ್ತು. ಅದರೊಳಗೆ ಎಲ್ಲನೂ ಸೌಟು ಸ್ಪೂನು ಎಲ್ಲನೂ ಇಟ್ನಿ.
ಅದು ಇನ್ನೊಂದು ಏನು ಹಾಕಿದ್ನಲ್ಲ ಅಲ್ಲಿ ದೊಡ್ಡ ದೊಡ್ಡ ತಡ್ಕ ಪ್ಯಾನು ಆಮೇಲೆ ಜಾಲ್ರಿ ಅಂಥವೆಲ್ಲನೂ ಅಲ್ಲಿ ಹಾಕಿನಿ ನೋಡ್ರಿ. ಇಲ್ಲಿ ಇದೇನು ಖಾಲಿ ಆಗಿತ್ತಲ್ಲ ಇಲ್ಲೇ ಇದು ಹ್ಯಾಂಡ್ ವಾಶದ್ದು ಬಾಟಲು ಆಮೇಲೆ ಸ್ಕ್ರಬ್ಬರು ಇವನ್ನೆಲ್ಲ ಇಟ್ರಾತಂತೇಳಿ ಇವಾಗ ಹುಕ್ಸ್ ಹಾಕಿ ಇದೊಂದು ಟ್ರೇ ಥರ ಇತ್ತು. ಇದು ನಾನು ಮೀಶೋದಿಂದ ತರಿಸಿದ್ನಿ. ಆ ಕಡೆ 3 ಹಾಕಿದ್ದೀನಿ, ಇದೊಂದು ಎಕ್ಸ್ಟ್ರಾ ಉಳ್ಕೊಂಡಿತ್ತು. ಹಾಗಾಗಿ ಇದನ್ನು ಇಲ್ಲೇ ಹಾಕಾಕತ್ತೇನೆ ನೋಡ್ರಿ. ಆಲ್ರೆಡಿ ಒಂದು ಹುಕ್ ಇತ್ತಲ್ಲೇ, ಇನ್ನೊಂದು ಹುಕ್ ಅಂಟಿಸಾಕತ್ತೀನಿ. ಅಂಟಿಸಿ ಇವಾಗ ನಾವು ಅಲ್ಲೆಲ್ಲ ಹ್ಯಾಂಡ್ ವಾಶ್ ಅದು ಎಲ್ಲ ಇಟ್ಕೋಬೋದು. ಕೆಳಗಡೆ ಸಿಂಕ್ ಮೇಲೆ ಯಾವಾಗಲೂ ಒಂಥರ ಗಲೀಜು ಥರ ಕಾಣಿಸ್ತಿತ್ತು, ಅದಕ್ಕಾಗಿ ಈ ರೀತಿ ಇಟ್ಟನು ನೋಡ್ರಿ. ಸುಮ್ಮನೆ ಇನ್ನೊಂದು ಏನು ತರಿಸೋದು ಬಿಡತ್ತಾಗೆ ಐತಲ್ಲ ಅಂಥೇಳಿ ಅದ್ರೊಳಗನ ನಾನು ಫಿಟ್ ಮಾಡೀನಿ. ಅದು ಕರೆಕ್ಟಾಗಿ ಟೈಟಾಗಿನ ಕೂತ್ಕೊಂತು. ಅದು ಸೋಪಿಂದ ಡಬ್ಬಿ ಹಿಡ್ಸಂಗಿಲ್ಲ, ಹಾಗಾಗಿ ಅದನ್ನೊಂದು ಕೆಳಗೆ ಇಟ್ಟನಿ. ಬರೀ ಹ್ಯಾಂಡ್ ವಾಶ್ ಬಾಟಲು, ಒಂದು ಸ್ಕ್ರಬ್ಬರ್ ಇಟ್ಟನಿ, ಒಂದು ಸಣ್ಣದ ಒಂದು ಆರ್ಟಿಫಿಷಿಯಲ್ ಪ್ಲಾಂಟ್. ಈಗ ಕ್ಲೀನಿಂಗ್ ಕೆಲಸ ಎಲ್ಲ ಮುಗೀತು ನೋಡ್ರಿ. ಟೈಮ್ ಈಗ 7:45 ಆಗಕ್ಕೆ ಬಂದೈತಿ ನೋಡ್ರಿ. ಇಲ್ಲೇ ಮುಂಚೆ ಇಲ್ಲೇ ಸ್ಟ್ಯಾಂಡ್ ಹಾಕಿದ್ನಲ್ಲ, ಅದು ಈ ಥರ ಹಿಂಗೆ ನಾನು ವಿಡಿಯೋ ಹಿಡ್ಕೊಂಡು ಮಾಡಬೇಕಾದ್ರೆ ಬ್ಯಾಕ್ ಸೈಡು ಅಲ್ಲೆಲ್ಲ ಮೊಲ್ಯಾಗ ಒಂಥರ ಮೆಸ್ಸಿ ಅನಿಸೋದು, ಹಾಗಾಗಿ ನಾನು ಅದನ್ನು ತೆಗೆದಿಟ್ಬಿಟ್ನಿ. ಇಲ್ಲಿದ್ದಿದ್ದ ಸ್ಪೂನ್ ಎಲ್ಲನೂ ತೆಗೆದು ಇಲ್ಲೇ ಹಾಕಿದ್ದೀನಿ. ಇವನ್ನ ಕೀಳ್ಬೇಕಂದ್ರೆ ಅವು ಕೀಳಕ್ಕೆ ಬರವಲ್ಲು ನೋಡ್ರಿ, ಫುಲ್ಲು ಗಟ್ಟಿ ಅದಾವ ಇವ. ಎಷ್ಟು ಟ್ರೈ ಮಾಡೀನಿ ಬರವಲ್ಲು, ಹಾಗಾಗಿ ಬಿಟ್ಟೇನು, ಹಂಗೆ ಅಲ್ಲೇನು ಹಾಕಿಲ್ಲ. ಆಮೇಲೆ ಇಲ್ಲಿ ಇದೆಲ್ಲ ಫುಲ್ ಖಾಲಿ ಆಗೈತಿ. ಇಲ್ಲಿ ಏನಾದರೂ ಆರ್ಡ್ರ್ ಮಾಡಿ ತರಿಸ್ಬೇಕಂತ ಅಂದ್ಕೊಂಡಿದ್ದೀನಿ, ನೇತಾಕಕ್ಕೆ. ಅಲ್ಲಿವರೆಗೂ ಸದ್ಯಕ್ಕೆ ಇರಲಿ ಅಂಥೇಳಿ ಮನೆಯೊಳಗೆ ಇದೊಂದಿತ್ತು ಎಕ್ಸ್ಟ್ರಾ, ಅದನ್ನು ನಾನು ಹಾಕಿ ಫಿಟ್ ಮಾಡಿದ್ದೀನಿ. ಇಲ್ಲಿ ನೋಡ್ರಿ, ಇನ್ನು ಇದೆಲ್ಲ ಏನು ಚೇಂಜ್ ಮಾಡೋಕ್ಕೆ ಹೋಗಿಲ್ಲ, ಹಂಗೈತಿ. ಇಲ್ಲಿ ಮಾತ್ರ ಚೇಂಜ್ ಮಾಡಿದ್ದೀನಿ. ಇದೊಂದು ಸ್ಟ್ಯಾಂಡು ನಾನಲ್ಲಿ ಬೆಡ್ರೂಮ್ದಾಗ ಇಟ್ಟಿದ್ದೀನಿ. ಇದನ್ನು ಸುಮ್ಮ ವೇಸ್ಟ್ ಖಾಲಿ ಇತ್ತಿದೆ, ಹಾಗಾಗಿ ಇದ್ರೊಳಗೆ ಸ್ಪೂನ್, ಇಲ್ಲೆಲ್ಲ ದೊಡ್ಡ ಸ್ಪೂನ್ ಇಟ್ಟನಿ ಮ್ಯಾಲೆ, ಇಲ್ಲೆಲ್ಲ ಸಣ್ಣ ಸ್ಪೂನು. ಆಮೇಲೆ ಇಲ್ಲಿ ಚಹಾ ಕುಡಿಯುವ ಕಪ್ಪು, ಆಮೇಲೆ ಎಕ್ಸ್ಟ್ರಾ ಇವು ಸೆರಾಮಿಕ್ ಜಾರ್ ಅದಾವು, ಇವನ್ನ ಇಟ್ಟನಿ ಈ ರ್ಯಾಕ್ ಒಳಗೆ ಫುಲ್ಲ. ಈ ಕಡೆ ಇದು ಮನಿ ಪ್ಲ್ಯಾಂಟ್ ಒಂದು ಕಟ್ ಮಾಡಿದ್ರೊಳಗೂ ಎಕ್ಸ್ಟ್ರಾ ಹಾಕಿದ್ದೀನಿ. ಖಾಲಿ ಇಟ್ಟಿದ್ದೀನಿ ಇಷ್ಟು ದಿವಸ, ಹಾಗಾಗಿ ಮತ್ತೊಂದು ಹಾಕಿದ್ದೀನಿ. ಇದು ಎಣ್ಣೆ ಬಾಟಲ್ ಇಟ್ಕೊಂಡಿದ್ದೀನಿ ನೋಡ್ರಿ. ಇದ್ರೊಳಗೆ ಇಷ್ಟೈತಿ. ಸರಿ, ಅಲ್ಲೆಲ್ಲ ತೋರಿಸ್ತೀನಿ. ಸರಿ, ಇದಂತೂ ಇದೇನು ಚೇಂಜ್ ಮಾಡಿಲ್ಲ, ಬರೀ ಇವನಷ್ಟ ಇವೆರಡು ಇಲ್ಲಿಟ್ಟನಿ. ನನಗಲ್ಲಿ ಅಲ್ಲಿಟ್ಟಿದ್ನಲ್ಲ ಆ ಕಡೆ, ಅದು ಸಾಲ್ಟ್ ತೊಗೊಳಕ್ಕೆ ಭಾಳ ದೂರ ಆಗತ್ತೆ, ಹಾಗಾಗಿ ಇಲ್ಲಿ ಇಟ್ಕೊಂಡಿದ್ದೀನಿ ಸನೇಕ. ಇದು ಮನಿ ಪ್ಲ್ಯಾಂಟು. ಇದು ನೋಡ್ರಿ ಎಷ್ಟು ಚಂದ ಬೆಳೆಯಕತ್ತೈತಿ. ಇದಿಷ್ಟ, ಇನ್ನೇನು ಚೇಂಜಸ್ ಮಾಡೋಕ್ಕೆ ಹೋಗಿಲ್ಲ. ಆಮೇಲೆ ನೀರಿಂದ ಹರಿವಿ ಇಲ್ಲಿಟ್ಟನಿ ನೋಡ್ರಿ, ಕೆಳಗಿಟ್ಟನಿ. ಅದನ್ನು ಕಟ್ಟಿ ಮೇಲೆ ಇಡೋಕ್ಕೆ ಜಾಗ ಸಾಲಿಲ್ಲ, ಹಾಗಾಗಿ ಕೆಳಗಿಟ್ಟನಿ. ಒಂದು ಸ್ಟೀಲಿಂದ ಗುಂಡೆ ತೊಗೊಂಡು ಬರಬೇಕು, ನೋಡೋಣಂತ. ಹೊರಗಡೆ ಹೋಗಿಲ್ಲ, ಸುಮಾರು ದಿವಸ ಆಯಿತು. ಹೋದ್ನಿ ಅಂದ್ರೆ ತೊಗೊಂಡು ಬರ್ತೇನೆ ಒಂದು. ಯಾಕಂದರೆ ಇವಾಗ ಥಂಡಿ ಐತಲ್ಲ, ಚಳಿಗಾಲದಾಗ ಮಳೆಗಾಲದಾಗ ಹರಿವ್ಯಾನ ನೀರು ಕುಡಿದ್ರಂತೂ ನೆಗಡಿ ಬರ್ತೈತಿ, ಆಮೇಲೆ ಗಂಟ್ಲೆಲ್ಲ ಹಿಡಿತೈತಿ. ಅದಕ್ಕಾಗಿ ಅದನ್ನು ತೆಗೆದು ಇಡ್ತೇನೆ. ಸ್ಟೀಲಿಂದ ಒಂದು ತೊಗೊಂಡು ಬರ್ತೇನೆ. ನಮ್ಮ ಮನೆ ತರಕ್ಕೆ ಹೋಗಿದ್ನಿ, ಅವಾಗ ಇರಲಿಲ್ಲ. ಅವ್ರು ನಾಳೆ ಬರ್ತಾವೆ ಬರ್ರಿ ಅಂದರು. ನಾ ಅವತ್ತಿಂದ ವಾಪಸ್ ಹೋಗೇ ಇಲ್ಲ. ಅಲ್ಲೇ ಹೋದ್ನಿ ಅಂದ್ರೆ ತೊಗೊಂಡು ಬರ್ತೇನೆ ಅದೊಂದು. ಇನ್ನೇನೇನು ಚೇಂಜಸ್ ಮಾಡಿಲ್ಲ ನೋಡ್ರಿ. ಇಲ್ಲೂ ಕೆಳಗೆ ಮಾಡಿದ್ದೀನಿ. ಇಲ್ಲೆಲ್ಲ ನೋಡ್ರಿ, ಇದ್ರಾಗೆಲ್ಲ ಖಾಲಿ ಬಾಕ್ಸಸ್ ಇಟ್ಕೊಂಡಿದ್ದೀನಿ. ಇನ್ನು ಅಲ್ಲಿ ಕೆಳಗೂ ಜಾಗ ಐತಿ, ಅಲ್ಲಿನೇ ಏನು ಇಟ್ಟಿಲ್ಲ. ಇಲ್ಲೆಲ್ಲ ಮಿಕ್ಸಿ ಆ ಥರದ್ದೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ, ಕುಟಾಣಿ ಎಲ್ಲ. ಆಮೇಲೆ ಇಲ್ಲಿ ನೋಡ್ರಿ, ನಾವಾಗಲೇ ತೋರಿಸಿನ್ಯಾನ ಕೆಳಗೆಲ್ಲ ಮಿಕ್ಸಿ ಜಾರು, ಆಮೇಲೆ 2 ಕುಕ್ಕರ್ ಇಟ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಇರೋ ಪ್ಲೇಟೆಲ್ಲ ಹಿಂದಿಟ್ಟನಿ. ಇಲ್ಲಿ ಬೌಲ್ಗಳು, ಇಲ್ಲಿ ಪ್ಲೇಟ್ ನೋಡ್ರಿ, ಹಿಂಗೆ ಐಡಿಯಾ ಮಾಡಿ ಇಟ್ಟನಿ. ಆಮೇಲೆ ಈ ಕಡೆ ಇಲ್ಲಂತೂ ಏನು ಗ್ರೋಸರಿ ಐಟಮ್ಸ್ ಇಡೋಕ್ಕಾಗೋದಿಲ್ಲ, ಯಾಕಂದರೆ ಎಲ್ಲ ಹಾಳಾಗಿಬಿಡ್ತೈತಿ, ಒಳಗೆ ಗಾಳಿ ಆಡೋಲ್ಲ. ಅದಕ್ಕಾಗಿ ಇಲ್ಲೂ ನೋಡ್ರಿ ಈ ರೀತಿ ಜೋಡಿಸಿದ್ದೀನಿ. ಡೀಟೇಲ್ ಆಗಿ ತೋರಿಸ್ತೇನೆ. ಒಬ್ಬರು ಸಿಸ್ಟರ್ನ ಕಮೆಂಟ್ ಮಾಡಿದಾರೋ, ನಿಮ್ದು ಕಿಚನ್ ಟೂರ್ ಮಾಡಿರಿ ಅಂತೇಳಿ. ಹಾಗಾಗಿ ಕಿಚನ್ ಟೂರ್ ಮಾಡ್ತೀನಿ. ಮಾಡಿದಾಗ ಡೀಟೇಲ್ ಆಗಿ ಎಲ್ಲೆಲ್ಲಿ ಏನೇನು ಇಟ್ಟನಿ ಅನ್ನೋದನ್ನು ತೋರಿಸ್ತೀನಿ. ಇವತ್ತು ಇಷ್ಟೆಲ್ಲ ಕೆಲಸ ಮಾಡಿ ನೋಡ್ರಿ. ಮತ್ತು ದೇವ್ರ ಮನೆಗೂ ಅಷ್ಟೇ ಇವತ್ತೆಲ್ಲ ಫುಲ್ ಟೈಲ್ಸ್ ಅದು ಎಲ್ಲ ತೊಳೆದು ಅದು ಎಲ್ಲ ಕ್ಲೀನ್ ಮಾಡೀನಿ. ಅದು ಇದು ಇವತ್ತೆರಡು ಕೆಲಸ. ಅದು ಈಗ ಅಡುಗೆ ಮಾಡಬೇಕು. ಸರಿಯಮ್ಮ, ಸರಿ ಕಡೆ. ಈಗ ಅಡುಗೆ ಮಾಡಬೇಕು. ಅಡುಗೆ ಮಾಡೋಕ್ಕಂತೂ ಫುಲ್ ಬೇಸರ ಆಗೈತಿ. ಆದರೂ ನಾನು ಈಗ ತಿನ್ನೋಕೆ ಏನಾರು ಮಾಡಲೇಬೇಕು. ಜೋಳದ ಮುದ್ದೆ ಮಾಡೋದನ್ನಿರುತ್ತೆ. ಸುಮಾರು ದಿವಸದಿಂದ ನಾನು ರೆಸಿಪಿನ ಶೇರ್ ಮಾಡಿದ್ನಿ. ಇವತ್ತು ತೋರಿಸ್ತೇನೆ ಹೆಂಗೆ ಮಾಡೋದು ಅಂತೇಳಿ. ಅದೇನು ಸಿಂಪಲ್ಲ, ಈರುಳ್ಳಿ, ಕೊತ್ತಂಬರಿ, ಕರಿಬೇವು ಇಷ್ಟ ಬೇಕು ಅದಕ್ಕೆ. ಆಮೇಲೆ ಹಸಿಮೆಣ್ಸಿನ್ಕಾಯಿ ಅಂತೂ ರೆಡಿ ಐತಿ. ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆ ಹಾಕಬೇಕು.
ಹುಣಸೆ ನೆನೆ ಇಟ್ಟು ಇದು ಸ್ವಲ್ಪ ನೆನೆದಾದ್ಮೇಲೆ ಮಾಡಬೇಕು. ಅದು ಅವಾಗ ಬಿಸಿದ ಮಾಡ್ಕೊಂಡು ತಿನ್ಬೇಕು. ಅದನ್ನು ನಮ್ಮ ಮನೆಯವರು ಬಂದಮೇಲೆ ಮಾಡ್ತೇನೆ. ಈಗೆಲ್ಲ ಈರುಳ್ಳಿ ಎಲ್ಲ ಹೆಚ್ಚಿ ರೆಡಿ ಮಾಡಿಡ್ತೀನಿ. ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದ್ದು ನಾನು, ಅವರೆಲ್ಲ ರೆಡಿ ಮಾಡಿ ಇಟ್ಕೊ ಬಂದ ತಕ್ಷಣ ಒಗ್ಗರಣೆ ಹಾಕೊಂತೆ ಅಂತೇಳಿರೋ. ಹಾಗಾಗಿ ಈರುಳ್ಳಿ ಒಂದು ಹೆಚ್ಚಿಡ್ತೀನಿ. ಖಾರ ಅಂತ ರೆಡಿ ಐತಿ. ಹುಣಸೆ ಹಣ್ಣು ಸ್ವಲ್ಪ ನೆನೆಸ್ತೇನೆ ನೋಡಿರಿ. ಇವತ್ತೆಲ್ಲ ಫುಲ್ ಚೇಂಜ್ ಮಾಡಿಬಿಟ್ಟನಿ ಮನಿ. ಎಲ್ಲೆಲ್ಲ ಅದಾವ ಐಟಮ್ಸ್ ನನಗೆ ಗೊತ್ತಾಗೋತು. ನೀರಿಂದ ಇಲ್ಲಿತ್ತು, ಇದು ಇಲ್ಲಿ ಹೋಗಿತ್ತೀಗ. ಆಮೇಲೆ ಏನಾದರೂ ಪ್ಲೇಟು ಬೌಲು ಈ ಥರ ತೊಗೋಬೇಕಂದ್ರೆ ಕೈ ಅಲ್ಲಿಗೆ ಹೊಂಟತ್ ನಂದ. ಸ್ವಲ್ಪ ರೂಢಿ ಆಗೋವರೆಗೂ ಹುಣಸೆನ್ನ ನೆನೆಕ್ಕಿದ್ದೀನಿ. ಇವಾಗ ಈರುಳ್ಳಿ ಕಟ್ ಮಾಡಿಕೊಂಡು ನಾನು ರೆಸಿಪಿನ ತೋರಿಸ್ತೇನಂತ ನೋಡ್ರಿ. ಇವಾಗ ಒಂದು ಬಾಳ್ಗಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳಕತ್ತೀನಿ ನೋಡ್ರಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳಕತ್ತೀನಿ. ಆಮೇಲೆ ಕಟ್ ಮಾಡಿರೋ ಅಂಥ ಈರುಳ್ಳಿ, ಸ್ವಲ್ಪ ಕರ್ಬೇವು ಸೊಪ್ಪು ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ಕೊಳಕತ್ತೀನಿ. ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಇಲ್ಲಂದ್ರೆ ನೀವು ಹಸಿಮೆಣ್ಸಿನ್ಕಾಯಿನ ಹಂಗೆ ಹೆಚ್ಚಿ ಹಾಕೋಬೋದು. ಹಾಕಿ ಮತ್ತು ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಇವಾಗ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕತ್ತೀನಿ. ಇಷ್ಟು ಹಾಕಿ ಇನ್ನೊಂದು ಸರಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಹುಣಸೆ ಹುಳಿ ಮತ್ತು ಬೆಲ್ಲ ಹಾಕ್ಬೇಕು ನೋಡ್ರಿ. ಹುಣಸೆ ಹುಳಿ ಕಂಪಲ್ಸರಿ ಇರಲೇಬೇಕು. ಇಷ್ಟು ಹಾಕಿ ನಾವು ಇದನ್ನು ಚೆಂದಾಗಿ ಎಣ್ಣೆಯೊಳಗೆ ಫ್ರೈ ಮಾಡಿಕೊಂಡು ಇವಾಗ ನಾನು ನೀರು ಹಾಕ್ಕೊಳಕತ್ತೀನಿ. ಇದಕ್ಕೆ ಇದು ಸಿಂಪಲ್ ಆಗಿರುವಂಥ ರೆಸಿಪಿ ಮತ್ತು ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ಇರ್ತೈತಿ. ಆರೋಗ್ಯಕ್ಕೂ ಅಷ್ಟೇ ಭಾಳ ಒಳ್ಳೆಯದು. ಇವಾಗ ರೊಟ್ಟಿ ಎಲ್ಲ ಮಾಡೋಕ್ಕೆ ಬರೋದಿಲ್ಲ ಅಂತ ಅನ್ನತ್ತಿರ್ತಾರು ಸುಮಾರು ಮಂದಿ. ಅಂಥವರು ಈ ಥರ ನೋಡ್ರಿ ಜೋಳದ ಹಿಟ್ಟಿಲೇ ಮುದ್ದೆ ಮಾಡ್ಕೊಂಡು ತಿಂದ್ರೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಇರ್ತೈತಿ. ಭಾಳ ಹೆಲ್ದಿ ಫುಡ್ ಇದು. ನಮ್ಮ ಮನೇಲಂತೂ ನಮ್ಮ ಮನೆಯವ್ರಿಗೆ ಭಾಳ ಇಷ್ಟ ಆಗ್ತೈತಿ. ನನಗೂ ಇಷ್ಟ ಆಗ್ತೈತಿ. ಆದ್ರೆ ನಮ್ಮ ಮನೆಯವ್ರಿಗಂತೂ ಸಿಕ್ಕಾಪಟ್ಟೆ ಇಷ್ಟ. ದಿನ 3 ಟೈಮ್ ಮಾಡಿಕೊಟ್ರು ತಿಂತಾರೆ ನೋಡ್ರಿ, ಅಷ್ಟು ಇಷ್ಟ. ಇವಾಗ ಹೆಸ್ರು ಬಂದಮೇಲೆ ನಾವು ಇದಕ್ಕೆ ಜೋಳದ ಹಿಟ್ಟು ಹಾಕಿ ಈ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕು. ಇದನ್ನು ತೆಳುವಾಗೇ ಮಾಡಬೇಕು. ಮುದ್ದೆ ಅಂದ್ರೆ ರಾಗಿ ಮುದ್ದೆ ಮಾಡ್ತೀವಲ್ಲ ಆ ಥರನೂ ಮಾಡ್ತಾರೋ, ಆದರೆ ಆ ಥರ ನಾನೇನು ಒಂದು ಸರಿನೂ ಮಾಡಿಲ್ಲ. ಇದೇ ಥರ ತೆಳುವಾಗೆ ಉಪ್ಪಿಟ್ಟು ಥರ ಮಾಡ್ಕೊಂಡಿರ್ತಾನೆ ನೋಡ್ರಿ. ಇದ್ರ ಮೇಲೆ ತುಪ್ಪ ಹಾಕ್ಕೊಂಡು ತಿನ್ನಬೇಕು. ಭಾಳ ಅಂದ್ರೆ ಭಾಳ ರುಚಿ ಇರ್ತೈತಿ ಇದು. ಮತ್ತು ಲೂಸ್ ಮೋಷನ್ ಇರ್ತೈತಲ್ಲ ಆವಾಗ ಈ ರೀತಿ ಮಾಡ್ಕೊಂಡು ತಿಂದ್ರೆ ಕಡಿಮೆ ಆಗ್ತದೆ ನೋಡ್ರಿ. ಇದು ರಾತ್ರಿ ಇವತ್ತು ಊಟ ಮಾಡಿದ್ದೀವಿ. ಮಾಡಿದಾದ್ಮೇಲೆ ನಾನು ಇವತ್ತೆಲ್ಲ ಕ್ಲೀನ್ ಮಾಡಿದ್ನಲ್ಲ, ಕೆಳಗಡೆ ಕಪಾಟ ಒಳಗಾದ್ರೆ ಸ್ವಲ್ಪ ಸೋರಾತಿತ್ತು. ಅದು ಮೇಲ್ಗಡೆ ಸಿಂಕ್ ಹತ್ರ ಪಾತ್ರೆ ತೊಳಿತೀವಲ್ಲ ಅಲ್ಲಿಂದ ಸ್ವಲ್ಪ ನೀರು ಇಳಿಯಾಕತ್ತಿತ್ತು. ಇನ್ನೆಲ್ಲ ಕ್ಲೀನ್ ಮಾಡಿರೋದೆಲ್ಲ ಹಾಳಾಗಿಬಿಡ್ತೈತಿ. ನೀರು ಬಿತ್ತಂದ್ರೆ ಮುಗೀತು, ಮತ್ತೆಲ್ಲ ಹಾಳಾಗಿಬಿಡ್ತೈತೆ ಅಂತೇಳಿ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ ಹೇಳಿದ್ನೆ ಇವತ್ತು. MCL ತೊಗೊಂಡು ಬರ್ರಿ ಅಂತ ಇಷ್ಟು ದಿವಸ ಹೇಳಕತ್ತಿದ್ನಿ. ಅವರು ತೊಗೊಂಡು ಬಂದಿರಲಿಲ್ಲ. ಇವತ್ತು ಹೇಳಿದ್ನಿ, ತರಲಿಲ್ಲ ಅಂದ್ರೆ ವಾಪಸ್ ಕಳಿಸ್ತೇನೆ ಇವತ್ತು, ಯಾಕಂದರೆ ಎಲ್ಲ ಕಿಚನ್ ಎಲ್ಲ ಕ್ಲೀನ್ ಮಾಡೇನಂತೇಳಿ ಹೇಳಿದ್ನಿ. ಹಾಗಾಗಿ ಅವರು ನೆನಪಿಸ್ಕೊಂಡು ತೊಗೊಂಡು ಬಂದಿದ್ರು ನೋಡ್ರಿ. ನಾನು ಊಟ ಎಲ್ಲ ಮುಗಿಸಿ ಇವಾಗ ಇನ್ನು ಪಾತ್ರೆ ತೊಳಿಬೇಕಿತ್ತು. ಅದಕ್ಕಿಂತ ಮುಂಚೆ ಇದನ್ನು ಅಂಟಿಸ್ಬಿಟ್ರಾತಂತೇಳಿ ಇವಾಗ ಅಂಟ್ಸಾಕತ್ತೀನಿ ನೋಡ್ರಿ. ಅದು 2 ಕೊಟ್ಟಿರ್ತಾರೆ, ಎರಡನ್ನೂ ನಾವು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಬ್ಲ್ಯಾಕ್ ಕಲರು ಮತ್ತು ಗ್ರೇ ಕಲರ್ 2 ಕ್ಲೇ ಥರ ಇರ್ತದೆ. ಅದನ್ನೆರಡನ್ನೂ ಈ ಥರ ಚೆಂದಾಗ ನಾವು ಮಿಕ್ಸ್ ಮಾಡ್ಕೊಂಡಾಗ ಬ್ಲ್ಯಾಕ್ ಕಲರಿಗೆ ಬರ್ತೈತಿ. ಅದನ್ನು ನಾವು ಅಂಟಿಸ್ಬೋದು ನೋಡ್ರಿ. ಮತ್ತು ಇದು ವಾಪಸ್ ಅದು ಕೇಳೋಕ್ಕಾಗಂಗಿಲ್ಲ. ಭಾಳ ಅಂದ್ರೆ ಭಾಳ ಟೈಟ್ ಕುಂದಿರ್ತೈತಿ. ನಮ್ದು ಮಡಿಕೆ ಐತಲ್ಲ ಅದು ಒಡೆದಿತ್ತು ನೀರಿಂದ ಹರಿವಿ, ಅವಾಗನೂ ನಾನು ಇದನ್ನು ಅಂಟಿಸಿದ್ದೀನಿ. ಇವಾಗ ಅದಕ್ಕೆ ಮೇಲ್ಗಡೆ ಎಲ್ಲಿ ಸಿಂಕ್ ಹತ್ರ ಅಂಟಿಸಿರ ನೀರು ಸೋರೋದು ಕಡಿಮೆ ಆಕತ್ತಂತೇಳಿ ಹೇಳಿದ್ನಿ. ಇವತ್ತು ತಂದಾರ ನೋಡ್ರಿ. ಇವಾಗ ನಾನು ಅಂಟ್ಸಾಕತ್ತೀನಿ. ನಮ್ಮ ಮನೆಯವ್ರಿಗೆ ಹೇಳಿದ್ರೆ ಅವರೇ ಅಂಟಿಸ್ಕೊಡ್ತಿದ್ರು. ಆದ್ರೆ ನನಗೆ ಗೊತ್ತಿತ್ತಲ್ಲ ಎಲ್ಲೆಲ್ಲಿ ಸೋರ್ತತಿ ಏನು ಅಂತೇಳಿ, ಅದಕ್ಕೆ ನಾನು ಅಂಟಿಸ್ಕೊತಾನೆ ಬಿಡ್ರಿ ಅಂದಿದ್ದಕ್ಕೆ ಸರಿ ಆಯ್ತು ಅಂಟಿಸ್ಕೊಂಡ್ರು. ನಾನು ಇವಾಗ ಎಲ್ಲನೂ ನೋಡ್ರಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು, ನನಗೂ ಮುಂಚೆ ಇದು ಮಿಕ್ಸ್ ಎಲ್ಲ ಮಾಡೋದು ಗೊತ್ತಿರಲಿಲ್ಲ. ಹರಿವಿಗೆ ಹಚ್ಚುವಾಗ ನಮ್ಮ ಮನೆಯವ್ರು ಮಾಡಿ ತೋರಿಸಿದ್ರು ನನಗೆ. ಹಾಗಾಗಿ ಇವತ್ತು ನಾನು ಮಾಡಿಕೊಂಡು ಇವಾಗ ಎಲ್ಲ ಕಡೆ ಅಂಟ್ಸಾಕತ್ತೀನಿ ನೋಡ್ರಿ. ಸಾಫ್ಟ್ ಆಕತ್ತದ, ನಾವು ಮಿಕ್ಸ್ ಮಾಡಿದ್ಮೇಲೆ ಸಾಫ್ಟ್ ಆಕತಿ. ಹಿಂಗೆ ಎಲ್ಲ ಕಡೆ ನಾನು ಒಂದು ಉಚ್ಚಕ್ಕೆ ಎಲ್ಲ ಹಚ್ಚಿಬಿಟ್ನೆ. ಅದು ಈ ಕಡೆ ಅಷ್ಟೇ ಸೋರ್ತಿತ್ತು ಒಂಚೂರು, ಆದರೆ ನಾನು ಪೂರ್ತಿ ಹಚ್ಚಿಬಿಟ್ನಿ. ಇನ್ನೇನು ತರಿಸಿದ್ದೀನಿ, ಅದು ಸುಮಾರು ವೇಸ್ಟ್ ಆಕತಿ. ಮತ್ತು ಆಮೇಲೆ ಸೋರಾಕತ್ತಿ ಅಂದ್ರೆ ಮತ್ತು ಸೋರಾತತಿ, ಮತ್ತು ಇನ್ನೊಂದು ಸರಿ ತೊಗೊಂಡು ಬರ್ರಿ ಅಂದ್ರೆ ಅದು ತರಂಗಿಲ್ಲ ಮನೆಯವರು. ಮತ್ತು ಇದನ್ನ ಇವಾಗ ನಾವು ಮಿಕ್ಸ್ ಮಾಡಿ ಇಟ್ಟಿವಿ ಅಂದರೆ ಇದು ಫುಲ್ ಗಟ್ಟಿಯಾಗಿಬಿಡ್ತತಿ. ನಾವು ಬೇರೆ ಕಡೆ ಯೂಸ್ ಮಾಡೋಕ್ಕೂ ಆಗಂಗಿಲ್ಲ. ಹಾಗಾಗಿ ಎಲ್ಲ ಕಡೆನೂ ಉದ್ದಾಗ ಮಾಡಿ ಅಂಟಿಸ್ಬಿಟ್ಟು ನೋಡ್ರಿ. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸಾಕತ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬಾಯ್.